ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದರೆ, ಏನಪ್ಪ ಇಷ್ಟೊಂದು ಮೆಣಸಿನ್ಕಾಯಿ ಎಲ್ಲ ಉರಿತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ. ಸೊ ಇವತ್ತು ಚಟ್ನಿ ಪುಡಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಇಷ್ಟೊಂದು ಚಟ್ನಿ ಪುಡಿ ಯಾರಿಗೆ ಅಂತಲೂ ಅಂದ್ಕೊಬೋದು. ಇದು ಇಷ್ಟು ಸಚಿನ್ಗೆ ಅಂತಲೇ ಮಾಡ್ತಾ ಇರೋದು. ಸೊ ಯಾವ ಥರ ಹೋಗುತ್ತೆ, ಹೆಂಗೆ ಮಾಡ್ತೀನಿ ಅಂತ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ, ಮೊದಲು ನಾನು ಮೆಣಸಿನ್ಕಾಯಿನ ಒಣಗಿಸಿಟ್ಕೊಂಡು ಹಾಗೆ ಅದನ್ನು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕಿ ಹುರ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಸೀದೋಗಿಬಿಡುತ್ತೆ, ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಅಂತೇಳಿ ಈ ಕೆಲಸ ಮಾಡ್ತಿರುವಾಗ ಸಿಹಿನ ಪಕ್ಕದ ಮನೇಲಿ ಬಿಟ್ಟಿದೆ. ಯಾಕಂತೇಳಿದ್ರೆ ಘಾಟ್ ಆಗುತ್ತೆ, ಕೆಂಬರುತ್ತೆ ಹುಡುಗನು ಅಂತೇಳಿ ಮಾಡ್ತಾಯಿಲ್ಲ. ಸೊ ಲೆಟ್ಸ್ ಗೋ, ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಸೊ ತುಂಬ ಟೈಮಿಂದ ಅನ್ಕೊತಾ ಇದ್ದು ಮಾಡಬೇಕು, ಕಳಿಸ್ಕೊಡ್ಬೇಕು ಅಂತೇಳಿ. ಆ್ಯಕ್ಚುಲಿ ಅದು ಅವ್ರಿಗೆ ಹೋಗೋ ಟೈಮಲ್ಲೇ ಮಾಡಿಕೊಡ್ಬೇಕಿತ್ತು. ಲೀವ್ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಇದ್ದರು, ಹಂಗಾಗಿ ಲೀವ್ ಸಿಗಲಿಲ್ಲ. ಸೊ ಎಮರ್ಜೆನ್ಸಿಗಂತೂ ಮಾಡೋಕ್ಕಾಗಲ್ಲ ಇದೆಲ್ಲ. ಸ್ವಲ್ಪ ಮೆಣಸಿನ್ಕಾಯಿ ಒಣಗಿಸ್ಬೇಕಿಲ್ಲ ಅಂತೇಳಿ ಎಮರ್ಜೆನ್ಸಿಗೆ ಆಗಲಿಲ್ಲ. ಹಾಗೇ ಇದನ್ನು ಆಗಲೇ ಮಾಡಿ ಕಳಿಸ್ಬೇಕಿತ್ತಲ್ವ, ಆಗಲಿಲ್ಲ ಅಂಥೇಳಿ ಮಾಡೋಣ ಅಂಥೇಳಿ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಸರಿ ಮಾಡಿ ಕಳಿಸೋಣ ಅಂಥೇಳಿ ಮಾಡ್ತಾಯಿದ್ದು. ಮೆಣಸಿನ್ಕಾಯಿ ಜೊತೆಗೆ ಚಟ್ನಿ ಪುಡಿ ಜೊತೆಗೆ ಮಜ್ಜಿಗೆ ಮೆಣಸಿನ್ಕಾಯಿ, ಅವ್ರಿಗಿಷ್ಟ ಆಗಿದ್ದ ಚಿಪ್ಸ್ಗಳು, ಮತ್ತು ಸಂಕ್ರಾಂತಿ ಹಬ್ಬದ್ದು ಎಳ್ಬೀರು, ಎಳ್ಳು ಬೆಲ್ಲ ಹಾಕಿ ಎಲ್ಲ ಒಟ್ಟಿಗೆ, ಮತ್ತು ಅಯ್ಯಪ್ಪ ಸ್ವಾಮಿದು ಪ್ರಸಾದ ಎಲ್ಲ ಒಟ್ಟಿಗೆ ಹಾಕಿ ಪಾರ್ಸಲ್ ಮಾಡಿದ್ದಾಯಿತು. ಸೊ ಅದನ್ನು ತಲುಪಿದಾಗ ರಿವ್ಯೂನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಹೆಂಗಿತ್ತಂತೇಳಿ. ಸೊ ಈಗ ಮಾಡಿ ಕಳಿಸ್ತಾ ಇದ್ದೀವಿ. ಇದೆಲ್ಲ ಮಾಡಿಟ್ಟು ಹೋಗಿದೆ ಅಮ್ಮನ ಮನೆಗೆ ನಾನು. ಆಗ ಅಪ್ಪ ಎಲ್ಲ ಬಂದಂಗೆ ಪ್ಯಾಕ್ ಮಾಡಿದರು. ಸೊ ಮೆಣಸಿನ್ಕಾಯಿ ಇದು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಹಾಕಿದ್ದೀನಿ, ನೋಡ್ಕೊಂಡು. ಇವಾಗ ನಾನೊಂದು ಅರ್ಧ ಕೆಜಿ ಆಗೋಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಲೇಟ್ ಆಗೋಯ್ತು. ಸೊ ಕಡಲೆ ಬೀಜನ ಅರ್ಧ ಕೆಜಿ ಫುಲ್ ಹಾಕಿ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತೇಳಿ ಇದು ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು. ಇದೇ ಪಾತ್ರೆಗೆ ಹಾಕೊಂಡು ಇಟ್ಕೊತಾ ಇದ್ದೀನಿ. ಎಲ್ಲ ಕಾಳುಗಳನ್ನು ಫ್ರೈ ಮಾಡ್ಕೋಬೇಕು. ಸೊ ಇದು ಆಗಿದೆ. ಇದನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ. ಸೊ ಈಗ ನಾನು ಇದು ಒಂದು ಗ್ಲಾಸಿಗೆ ಸ್ವಲ್ಪ ಹಾಕೊಂತೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಕೆಂಪಗಾಗಬೇಕು, ಹುರ್ಕೊಬೇಕು. ಉದ್ದಿನ ಕಾಳು ತುಂಬ ಸೊ ಇವಾಗ ಕಡಲೆ ಗ್ಲಾಸ್, ಹಾಗೆ ಅರ್ಧ ಗ್ಲಾಸ್ ಮತ್ತೆ ಹಾಕ್ತಾ ಇದ್ದೀನಿ. ಕಡಲೆ ಬೇಳೆ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಬೇಕು. ಸೊ ಈಗ ನಾನು ಒಂದು ಗ್ಲಾಸ್ ಆಗೋಷ್ಟು ಜೀರಿಗೆ ತಗೊತಾ ಇದ್ದೀನಿ. ಜೀರಿಗೆ ಹಾಕಿದಷ್ಟು ಟೇಸ್ಟ್ ಇರುತ್ತೆ. ಹಾಗೆ ಒಂದು ಸ್ವಲ್ಪ ಹಾಕೊತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಇದು ಜೀರಿಗೆ ಹುರಿದಾಗಿದೆ, ಬಿಸಿ ಇದೆ, ತಣ್ಣಗಾಗಲಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಬಿಸಿಲಲ್ಲಿ ಒಣಗಿಸಿದ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ಕಾಳುಗಳೆಲ್ಲ ಉರಿಯೋಷ್ಟೊತ್ತಿಗೆ ಮೆಣಸಿನ್ಕಾಯಿನೂ ತಣ್ಣಗಾಗಿದೆ. ಇದನ್ನು ದಪ್ಪ ದಪ್ಪಾಗಿ ಪುಡಿ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ಆಯ್ತು. ಇದನ್ನ ಮೆಣಸಿನ್ಕಾಯಿ ಜೊತೆಗೇನೆ ಹಾಕ್ತೀನಿ. ಯಾಕಂದ್ರೆ ಫಸ್ಟ್ ಪುಡಿ ಮಾಡ್ಕೋಬೇಕು. ದಪ್ಪ ದಪ್ಪವಾಗಿ ಇದಕ್ಕೆ ಹಾಕ್ತೀನಿ. ಹಾಗೆ ಬೆಳ್ಳುಳ್ಳಿನ ಕೂಡ ಬಿಸಿ ಮಾಡ್ಕೊತಾ ಇದ್ದೀನಿ.
ಸೊ ಇದು ಲಾಸ್ಟಿಗೆ ಕೊಬ್ಬರಿನ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು. ಎಲ್ಲ ಹುರಿದಾಗಿದೆ, ಇದೆಲ್ಲ ತಣ್ಣಗಾಗಕ್ ಬಿಡೋಣ. ಅಷ್ಟರೊಳಗೆ ಮೆಣಸಿನ್ಕಾಯಿನ ಸ್ವಲ್ಪದಾಗಿ ಹುಡಿ ಮಾಡ್ಕೊಳ್ಳೋಣ ದಪ್ಪ ದಪ್ಪಾಗಿ. ಸೊ ಇದೆಲ್ಲ ತಣ್ಣಗಾಗ್ಲಿ. ಮೆಣಸಿನ್ಕಾಯಿ ತಣ್ಣಗಾಗಿದೆ, ಸ್ವಲ್ಪ ಹಂಗೇನೆ ಕೇರ್ಕೊಬೇಕು. ಸೊ ಎಲ್ಲ ತಣ್ಣಗಾಗಿದೆ. ಇವಾಗ ಮೆಣಸಿನ್ಕಾಯಿನೂ ಕರ್ಬೇವಿನ ಸೊಪ್ಪನ್ನು ರುಬ್ಕೊತಾ ಇದ್ದೀನಿ. ಫಸ್ಟೇ ರುಬ್ಕೊಳ್ಳಿ, ಯಾಕಂತೇಳಿದರೆ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನುಣ್ಣಗಾಗಲ್ಲ. ತುಂಬಾ ಸಣ್ಣದಾಗಿ ನುಣ್ಣಗೆ ಮಾಡ್ಕೊಳ್ಳಿ ಮೆಣಸಿನ್ಕಾಯಿ, ಯಾಕಂದರೆ ಬೀಜನೇ ಕಾಣಿಸ್ತಾ ಇದೆ. ಸೊ ನಾನು ಅದೇ ಥರ ಮಾಡ್ಕೊಂಡಿದ್ದು, ಸ್ವಲ್ಪನೇ ನುಣ್ಣಗೆ ಮಾಡ್ಕೊಬಿಟ್ಟೆ. ಹಂಗಾಗಿ ಲಾಸ್ಟಿಗೆಲ್ಲ ಮಿಕ್ಸ್ ಮಾಡುವಾಗಲೂ ಅದು ನುಣ್ಣಗಾಗಲೇ ಇಲ್ಲ. ಸೊ ಬಟ್ ಚೆನ್ನಾಗಿದ್ದು. ನಾನು ಜೀರಿಗೆ ಎಲ್ಲ ಹುರ್ಕೊಂಡು ಎಲ್ಲನೂ ಅಷ್ಟೇ ಬೇರೆನೇ ರುಬ್ಕೊತಾ ಇದ್ದೆ. ಇವಾಗ ಜೀರಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಹಾಗೆ ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ರುಬ್ಕೊಂಡಾದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗೆಲ್ಲ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದಾದ ನಂತರ ಮತ್ತೆ ಸ್ವಲ್ಪ ನುಣ್ಣಗಾಗಿರಲ್ಲ, 2-3 ಸಲ ಹಂಗೇ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಆಗ ಚೆನ್ನಾಗಿ ಬರುತ್ತೆ. ದಪ್ಪ ದಪ್ಪ ಆಗಿ ಎಲ್ಲನೂ ಒಂದೊಂದು ಥರ ನುಣ್ಣಗಾಗುತ್ತಲ್ವ. ಸೊ ಹಂಗಾಗಿ ಎಲ್ಲ ನುಣ್ಣಗೆ ಮಾಡ್ಕೊಂಡು ಮತ್ತೆ ಮಾಡ್ತಿರೋದು ಇರ್ತಾರೆ, ಎಲ್ಲರಿಗೂ ಆಗಲಿ ಅಂತೇಳಿ. ಹಾಗೆ ನಾನು ಉಪ್ಪು ಹಾಕ್ಕೊಂಡಿರಲಿಲ್ಲ. ಈಗ ಮಿಕ್ಸ್ ಮಾಡ್ಕೊಳ್ಳೋ ಟೈಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಹಾಕ್ಕೊತೀನಿ. ಹಾಗೆ ಅರಿಶಿನ ಹುಡಿನ ಸ್ಕಿಪ್ ಮಾಡ್ಕೊಬಿಟ್ಟಿದ್ದೆ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೈ ಅಂತೂ ಖಾರ ಆಗಿಬಿಟ್ಟಿತ್ತು, ಉರಿ ಆಗ್ತಾಯಿತ್ತು ರಾತ್ರಿ ಆದ್ರೂ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2-3 ಸಲ ಗ್ರೈಂಡ್ ಮಾಡ್ಕೊಬೇಕು. ತುಂಬ ನುಣ್ಣಗೂ ಆದರೆ ಚೆನ್ನಾಗಿರಲ್ಲ. ಸ್ವಲ್ಪ ದಪ್ಪ ಆಗಿ ದೋಸೆ ಮೇಲೆಲ್ಲ ಹಾಕ್ಕೊಂಡು ತಿಂದರೆ ಸೂಪರಾಗಿ ಇರುತ್ತೆ. ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿ ಪುಡಿ ಮಾತ್ರ. ಸೊ ಹಂಗಾಗಿ ಅವ್ರಿಗೆ ಇಷ್ಟ ಆಗಿತ್ತು, ಹಂಗಾಗಿ ಮತ್ತೆ ಕೇಳಿ ಮಾಡಿಸ್ಕೊತಿದ್ದಾರೆ. ಸೊ ನೋಡಿ, ನಾನು ಮತ್ತೆ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಆದಮೇಲೆ ಯಾವ ಥರ ಬರುತ್ತೆ ಅಂತ ನೋಡ್ಬೋದು ನೀವೇ. ಸೊ ಇದಿಷ್ಟು ಚಟ್ನಿ ಪುಡಿ ಮಾಡುವ ವಿಧಾನ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನೀವು ಮಾಡಿ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್.